ಎಲ್ರಿಗೂ ನಮಸ್ಕಾರ. ಈ ಮಾರಿಗೋಲ್ಡ್ ಹುಟ್ಟಿದ್ದೇ ಒಂದು ರೋಚಕ, ಅದು ಕತೆ ತುಂಬಾ ಇದೆ. ಶಾರ್ಟಾಗಿ ಹೇಳ್ಬೇಕಂದ್ರೆ, ಇವತ್ತು ದುಡ್ಡಿರೋರು ನಾನೇ ಹೀರೋ, ನಾನೇ ಡೈರೆಕ್ಟ್ರು ಮತ್ತು ನಾನೇ ಪ್ರೊಡ್ಯೂಸರು ಅನ್ನೋ ಕಾಲ ಇತ್ತು. ಸೊ ಇಂಥ ಟೈಮಲ್ಲಿ ರಘುವರ್ಧನ್ ಅವರು ಒಂದು ಒಳ್ಳೆ ಕತೆ ಹುಡುಕಾಟದಲ್ಲಿದ್ದರು. ಆ ಟೈಮಲ್ಲಿ ರಘುವರ್ಧನ್ ಒಂದು ಒಳ್ಳೆ ಕತೆ ಇತ್ತು. ಸೊ ಇಬ್ಬರಿಗೂ ಒಂದು ಸರಿ ಮೀಟ್ ಮಾಡಿದೆ, ಇದಿಷ್ಟೇ ಕೆಲಸ ಆಗಿತ್ತು. ಆಮೇಲೆಲ್ಲ ಅವರವರೇ ಮಾಡಿಕೊಂಡ್ರು, ಒಂದು ಒಳ್ಳೆ ತಂಡ ಆಯಿತು. ಅದರಿಂದ ಒಳ್ಳೆ ಸಿನಿಮಾ ಕೂಡ ಆಯಿತು. ಇಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ದಿಗಂತ್ ಅವರ ಕ್ಯಾರೆಕ್ಟ್ರು ಇಷ್ಟು ಏನು ಸಿನಿಮಾಗಳು ಮಾಡಿದ್ದಾರೆ ಆ ಎಲ್ಲ ಸಿನಿಮಾಗಳಿಗಿಂತ ಇದು ಭಿನ್ನವಾಗಿ ಇದೆ. ಯಾಕಂದರೆ ಕಾಮನಾಗೆಲ್ಲ ಭಿನ್ನವಾಗಿ ಡಿಫ್ರೆಂಟ್ ಅಂತ ಹೇಳ್ತಾರೆ. ಖಂಡಿತ ಈ ಸಿನಿಮಾದಲ್ಲಿ ಅವರು ಬೇರೆ ಥರದ ಪಾತ್ರದಲ್ಲಿ ಕಾಣಿಸ್ಕೊಡ್ತಾರೆ. ದಿಗಂತ್ ಹೀಗೂ ಕಾಣ್ತಾರಾ, ಹೀಗೂ ಹ್ಯಾಕ್ ಮಾಡ್ತಾರಾ, ಅವ್ರ ಬಾಯಿಂದ ಈ ಥರದ ಡೈಲಾಗ್ ಎಲ್ಲ ಬರ್ತಾವ ಅಂತ ನೀವು ಅಂದ್ಕೋಬೋದು. ಆ ಥರದ ಡೈಲಾಗ್ಸ್ ಇಲ್ಲಿದೆ. ಅದಕ್ಕೆ ರಘು ಅವರ ಅದ್ಭುತವಾದಂಥ ಸಂಭಾಷಣೆ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ವೀರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಈ ಸಿನಿಮಾದ ಮತ್ತೊಂದು ಪುಷ್ ನೀಡುತ್ತೆ. ಅದ್ರ ಜೊತೆಗೆ ಇಡೀ ಸಿನಿಮಾದ ಕಣ್ಣು ನಮ್ಮ ಚಂದ್ರಶೇಖರ್ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲರೂ. ಆಮೇಲೆ ಸಂಗೀತ ಅವರು ಕೂಡ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತೀರಾ. ಆಮೇಲೆ ಅಷ್ಟೇ ಅದ್ಭುತವಾಗಿ ನಡೆಸಿದ್ದೀರಾ. ಆಮೇಲೆ ವಜ್ರಂಗ್, ನೀವು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಉಳಿದಂತೆ ಸುದಿ, ಆಮೇಲೆ ಯಶ್ ಶೆಟ್ಟಿ ಎಲ್ಲರೂ ಕೂಡ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿಕೊಡಿದ್ದಾರೆ. ಆಮೇಲೆ ರಾಘು ಬಗ್ಗೆ ಹೇಳಬೇಕಾದ್ರೆ ಒಬ್ಬ ಒಳ್ಳೆ ಕತೆಗಾರ, ಅದ್ಭುತವಾಗಿ ಕತೆ ಹೇಳ್ತಾನೆ. ಆ ಕತೆ ಹೇಳ್ತಾ ಇದ್ರೆ ನಿಮಗೆ ಕಣ್ಮುಂದೆ ಸಿನಿಮಾ ಬರಬೇಕು ಆ ಥರ. ಹಾಗಾಗಿ ನಾನು ಆ ಕಾರಣದಿಂದಲೇ ನಾನು ರಘು ಸರ್ಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಹಾಗಾಗಿ ಮಾರಿಗೋಲ್ಡು ಸಿನಿಮಾ ಆಗ್ಲಿಕ್ಕೆ ಸಾಧ್ಯ ಆಯಿತು. ಸಿನಿಮಾ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಈಗ ನೀವು ಟೀಸರ್ ನೋಡಿದಿರಿ, ಟ್ರೈಲರ್ ಕೂಡ ಇದಕ್ಕಿಂತ ವಿಭಿನ್ನವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾಯಿದೆ. ಆ ಸಿನಿಮಾನ ಎಲ್ರಿಗೂ ತಲುಪಿಸುವಂಥ ಕೆಲಸನ ನಮ್ಮ ಗುರುದೇಶ್ ಪಾಂಡೆ ಅವರು ಇದ್ದಾರೆ, ಜೊತೆಗೆ ಅವ್ರು ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಿ ಅಂತೇಳಿ ನಾನು ಕೂಡ ಹೇಳ್ತೀನಿ.